ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೂ ನಿನ್ನೆ ಹಲವಾರು ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದ್ದಾವೆ. ಅವುಗಳ ಹೈಲೈಟ್ಸ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ನಾನು ಹಿಂದೆ ಕೂಡ ಹಲವು ಸಲ ಹೇಳಿದ್ದೀನಿ, ಈಗೇನು ನಂಬರ್ಸ್ ರಿಲೀಸ್ ಆಗ್ತಾ ಇದೆ ಇದು ಜಸ್ಟ್ ಅಪ್ಡೇಟ್ಸ್ ಅಷ್ಟೇ. ಅಂದ್ರೆ ಸಿನಿಮಾ ರಿಲೀಸ್ ಆಗೋಕ್ ಮುಂಚೆ ಟ್ರೈಲರ್ ಬಂದಂಗೆ, ಫುಲ್ ಪಿಕ್ಚರ್ ನಮ್ಗೆ ಕಂಪನಿಯ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಇಲ್ಲಿ ಜಸ್ಟ್ ಬಿಸ್ನೆಸ್ ಅಪ್ಡೇಟ್ಸ್ ಅಂದ್ರೆ ರೆವಿನ್ಯೂ ನಲ್ಲಿ ಎಷ್ಟು ಗ್ರೋತ್ ಕಂಡು ಬಂದಿದೆ ಅನ್ನೋದನ್ನ ಕಂಪನಿಗಳು ಕೊಡ್ತವೆ. ಆದ್ರೆ ಫುಲ್ ರಿಸಲ್ಟ್ ಬಂದಾಗ ಅದರಲ್ಲಿ ಎಷ್ಟು ಖರ್ಚಾಗಿದೆ, ಕಂಪನಿಯ ಮಾರ್ಜಿನ್ ಎಷ್ಟು, ನೆಟ್ ಪ್ರಾಫಿಟ್ ಎಷ್ಟು ಉಳಿದಿದೆ, ಈ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಹಾಗಾಗಿ ಇದು ಜಸ್ಟ್ ಹೈಲೈಟ್ಸ್. ಬಟ್ ಯೂಶುವಲಿ ಮಾರ್ಕೆಟ್ಸ್ ಇದಕ್ಕೂ ಕೂಡ ರಿಯಾಕ್ಟ್ ಮಾಡುತ್ತೆ. ಜೊತೆಗೆ ಈ ಎಲ್ಲ ಶೇರ್ಗಳು ನಾಳೆ ಫೋಕಸ್ ಅಲ್ಲಿ ಇರ್ತವೆ. ನೋಡೋಣ ಯಾವೆಲ್ಲ ಕಂಪನಿಗಳು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ, ಕಲಿಯುವಂತ ಆಸಕ್ತಿ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮ್ಗೆ ಒದಗಿಸ್ತೇವೆ. ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಸೇರ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಕೂಡ ಮಾಡಬಹುದು. ಇನ್ನು ಬಿಸ್ನೆಸ್ ಅಪ್ಡೇಟ್ ಗಳ ಕಡೆ ನಾವು ಬಂದ್ರೆ, ಬಜಾಜ್ ಫೈನಾನ್ಸ್ ನಿನ್ನೆ Q2 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಹೆಡ್ಲೈನ್ ಅಲ್ಲೇ ನೋಡಬಹುದು, AUM 24% ರೈಸ್ ಆಗಿದೆ ಇಯರ್ ಆನ್ ಇಯರ್. ಜೊತೆಗೆ ಡೆಪಾಸಿಟ್ ಬುಕ್ ಕೂಡ 5% ಅಥವಾ ಓವರ್ 5% ಅಪ್ ಆಗಿದೆ. ಈ ರೀತಿಯ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದ ಕಂಪನಿ ನೋಡಬಹುದು. ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಪ್ರಾಕ್ಸಿಮೇಟ್ಲಿ ₹4,62,250 crore, 4.5 ಲಕ್ಷ ಕೋಟಿಯನ್ನ ದಾಟಿದೆ. ಇಂದಿನ ವರ್ಷ 3,73,924 ಕೋಟಿ ಇತ್ತು. ಹಾಗೆ ಡೆಪಾಸಿಟ್ ಬುಕ್ ಕೂಡ 5.4% ರೈಸ್ ಆಗಿದೆ, 69,750 ಕೋಟಿಗೆ. ಇಂದಿನ ವರ್ಷ 66,131 ಕೋಟಿ ಇತ್ತು. ಇನ್ನು ಕಸ್ಟಮರ್ ಫ್ರಾಂಚೈಸ್ ನೋಡಬಹುದು, 110.64 ಮಿಲಿಯನ್ ಅನ್ನು ತಲುಪಿದೆ. 4.13 ಮಿಲಿಯನ್ ನ್ಯೂ ಕಸ್ಟಮರ್ಸ್ ಆಡ್ ಆಗಿದ್ದಾರೆ ಕಂಪನಿಗೆ ಈ ಕ್ವಾರ್ಟರ್ ಅಲ್ಲಿ, ಅಂದ್ರೆ Q2 ನಲ್ಲಿ. ಜೊತೆಗೆ ನ್ಯೂ ಲೋನ್ ಬುಕಿಂಗ್ಸ್ ನೋಡಬಹುದು, 26% ಅಪ್ ಆಗಿದೆ ಅಥವಾ 12.17 ಮಿಲಿಯನ್ ಗೆ ಅಪ್ ಆಗಿದೆ. ಇಂದಿನ ವರ್ಷ 9.69 ಮಿಲಿಯನ್ ಇತ್ತು. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಲ್ಲೂ ಕೂಡ ನೋಡಬಹುದು. ಇದು ಜಸ್ಟ್ ಹೈಲೈಟ್ಸ್. ರಿಸಲ್ಟ್ಸ್ ಬಂದಾಗ ನಮಗೆ ಗೊತ್ತಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇವು ಫೈನಾನ್ಸಿಂಗ್ ಕಂಪನಿ ಆಗಿರೋದ್ರಿಂದ ಬಹಳ ಇಂಪಾರ್ಟೆಂಟ್ ಆಗೋದು NPS. ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ನೆಟ್ ಪ್ರಾಫಿಟ್ ಎಷ್ಟಿರುತ್ತೆ, ಎಲ್ಲವೂ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಹೈಲೈಟ್ಸ್ ಅಂತೂ ಚೆನ್ನಾಗಿದೆ. ಜೊತೆಗೆ ಮಾರ್ಕೆಟ್ ನಾಳೆ ಯಾಕೆ ಕೂಡ ಮಾಡಬಹುದು, ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ HDFC ಬ್ಯಾಂಕ್. HDFC ಬ್ಯಾಂಕ್ ಕೂಡ ನಿನ್ನೆ Q2 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ನೋಡಬಹುದು, 15.1% ಅವರೇಜ್ ಡೆಪಾಸಿಟ್ಸ್ ರೈಸ್ ಆಗಿದೆ. ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ 27.15 ಲ್ಯಾಕ್ ಕ್ರೋರ್ ಅನ್ನು ತಲುಪಿದೆ. ಇಂದಿನ ಸಲ 23.54 ಲ್ಯಾಕ್ ಕ್ರೋರ್ ಇತ್ತು. 23.54 ಲಕ್ಷ ಕೋಟಿಯಿಂದ 27.15 ಲಕ್ಷ ಕೋಟಿಗೆ ಅಪ್ ಆಗಿದೆ ಡೆಪಾಸಿಟ್ಸ್. ಏನು ಕಂಪನಿಯ ಅಥವಾ ಬ್ಯಾಂಕ್ ನ ಅವರೇಜ್ ಅಡ್ವಾನ್ಸಸ್ ನೋಡಬಹುದು, 27.95 ಲಕ್ಷ, ಅಂದ್ರೆ ಆಲ್ಮೋಸ್ಟ್ 28 ಲಕ್ಷ ಕೋಟಿ ಆಗಿದೆ. 9% ಅಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಇಂದಿನ ವರ್ಷ 25.5 ಲಕ್ಷ ಕೋಟಿ ಇತ್ತು, ಈಗ ಅದು ನಿಯರ್ಲಿ 28 ಲಕ್ಷ ಕೋಟಿಗೆ ಅಪ್ ಆಗಿದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡೋದಾದ್ರೆ ಡೆಪಾಸಿಟ್ಸ್ 2% ರೈಸ್ ಆಗಿದೆ, ಅಂದ್ರೆ Q1 ಗೆ ಹೋಲಿಸಿದ್ರೆ. ಹಾಗೆ ಅವರೇಜ್ ಅಡ್ವಾನ್ಸಸ್ 1.9% ಅಪ್ ಆಗಿದೆ. ಇಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಎರಡು ಕಡೆ ಬಿಸ್ನೆಸ್ ಹೈಲೈಟ್ಸ್ ಅಲ್ಲಿ. ಇನ್ನು ಗ್ರಾಸ್ ಅಡ್ವಾನ್ಸಸ್ ಕೂಡ ನೋಡಬಹುದು, 27.69 ಲಕ್ಷ ಕೋಟಿ, 9.9% ಗ್ರೋ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಇಂದಿನ ವರ್ಷ 25.19 ಲಕ್ಷ ಕೋಟಿ ಇತ್ತು. ಇನ್ನು ಕಾಸಾ ರೇಷಿಯೋ ನೋಡೋದಾದ್ರೆ, ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ ಡೆಪಾಸಿಟ್ಸ್ ನೋಡಬಹುದು, Q2 FY26 8.5% ರೈಸ್ ಆಗಿದೆ ಇಯರ್ ಆನ್ ಇಯರ್. 8.7 ಲಕ್ಷ ಕೋಟಿಗೆ ತಲುಪಿದೆ. ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ 8.5% ರೈಸ್ ಆಗಿದೆ ಕಾಸಾ. ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ರಿಲೀಸ್ ಮಾಡಿದೆ. ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ HDFC ಬ್ಯಾಂಕ್ ಅಲ್ಲಿ ಅಂತ. ಇನ್ನು ಎಸ್ ಬ್ಯಾಂಕ್ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ನೋಡಬಹುದು, 6.5% ಇಯರ್ ಆನ್ ಇಯರ್ ಡೆಪಾಸಿಟ್ಸ್ ಅಲ್ಲಿ ಅಡ್ವಾನ್ಸಸ್ ಅಲ್ಲಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಡೆಪಾಸಿಟ್ಸ್ ಅಲ್ಲಿ 7% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. 2,96,831 ಕೋಟಿ ಡೆಪಾಸಿಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಂದಿನ ಸಲ 2,77,214 ಕೋಟಿ ಇತ್ತು. ಇನ್ನು ಲೋನ್ಸ್ ಅಂಡ್ ಅಡ್ವಾನ್ಸಸ್ ನೋಡಬಹುದು, 3.9% ಗ್ರೋ ಆಗಿದೆ. 2.41 ಲಕ್ಷ ಕೋಟಿ ಇದೆ Q1 ಅಲ್ಲಿ. Q2 2.75 ಲಕ್ಷ ಕೋಟಿ ತಲುಪಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇಲ್ಲೂ ಕೂಡ ಕಾಸಾ ನೋಡೋದಾದ್ರೆ 13.2% ಇದೆ, ಅಂದ್ರೆ ಇಯರ್ ಆನ್ ಇಯರ್ ರೈಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ 11% ರೈಸ್ ಆಗಿದೆ. ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು, ಕಾಸಾದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ ಬ್ಯಾಂಕ್ ಅಲ್ಲಿ. ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಎಸ್ ಬ್ಯಾಂಕ್ ಸ್ಟಾಕ್ ಅಲ್ಲಿ ಅಂತ. ಎಸ್ ಬ್ಯಾಂಕ್ ಅನ್ನು ಕೂಡ ನಾಳೆ ವಾಚ್ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇತ್ತೀಚೆಗೆ ಮಾರ್ಕೆಟ್ ಗೆ ಕಾಲಿಟ್ಟಂತಹ ಕಂಪನಿ ನೋಡಬಹುದು. ಡಿಸ್ಪರ್ಸಲ್ಸ್ ಅಂದ್ರೆ ಲೋನ್ಸ್ 32% ಇಯರ್ ಆನ್ ಇಯರ್ ರೈಸ್ ಆಗಿದೆ.
ಹಾಗೆ AUM 24% ಅಪ್ ಆಗಿದೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಸುಮಾರು 15,900 ಕೋಟಿ ಕಂಪನಿ ಲೋನ್ಸ್ ಅನ್ನ ಕೊಟ್ಟಿದೆ ಈ ಕ್ವಾರ್ಟರ್ ಅಲ್ಲಿ. ಹಿಂದಿನ ಸಲ 12,014 ಕೋಟಿಯನ್ನು ಕೊಟ್ಟಿತ್ತು. ಹಾಗೆ AUM 1,26,140 ಕೋಟಿ ಇದೆ ಆಸ್ ಆಫ್ ಸೆಪ್ಟೆಂಬರ್ 30. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 24% ರೈಸ್ ಆಗಿದೆ. ಹಿಂದಿನ ವರ್ಷ 1,02,569 ಕೋಟಿ. ಇಲ್ಲೂ ಕೂಡ AUM ಅಲ್ಲಿ ಆಗ್ಬಹುದು ಅಥವಾ ಅಡ್ವಾನ್ಸಸ್ ಅಲ್ಲಿ ಆಗ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಲ್ಲೂ ಕೂಡ ಈ ಸ್ಟಾಕ್ ಅನ್ನು ಕೂಡ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಇಂಡಸ್ಇಂಡ್ ಬ್ಯಾಂಕ್ ಕೂಡ ತನ್ನ Q2 ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ. ಇಲ್ಲಿ ಅಡ್ವಾನ್ಸಸ್ ಡೆಪಾಸಿಟ್ಸ್ ಎರಡರಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ನೆಟ್ ಅಡ್ವಾನ್ಸಸ್ 3.3 lakh crore ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2% ಡೌನ್ ಇದೆ ಇಲ್ಲಿ. ಹಾಗೆ ಡೆಪಾಸಿಟ್ಸ್ ನೋಡಬಹುದು 3.9 lakh crore ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಇದು ಕೂಡ 2% ಡೌನ್ ಇದೆ. ಹಾಗೆ ಕಾಸಾ ರೇಷಿಯೋ, ಕರೆಂಟ್ ಅಂಡ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ 30.8 ಇದೆ ಕಂಪೇರ್ ಟು 31.5. ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. 1.5% ಇಂದ 30.8 ಗೆ ಡೌನ್ ಆಗಿದೆ ಕಾಸಾ ರೇಷಿಯೋ ಕೂಡ. ಇಂಡಸ್ಇಂಡ್ ಬ್ಯಾಂಕ್ ಇತ್ತೀಚೆಗೆ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿತ್ತು. ಬಹುಶಃ ಅದು ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿರಬಹುದು. ನಿಮಗೆ ಗೊತ್ತಿದೆ ಇತ್ತೀಚೆಗೆ ನಿಫ್ಟಿ 50 ಇಂದ ಕೂಡ ಎಕ್ಸಿಟ್ ಆಗಿದೆ. ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ನ ಮೇಲೆ ಕೆಲವೊಂದು ಆರೋಪಗಳು ಬಂದು, ಜೊತೆಗೆ ಸೆಬಿ ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ MD ಪೋಸ್ಟ್ ಇಂದ ಇಳಿಲಿಕ್ಕೆ ಆರ್ಡರ್ ಮಾಡ್ತು, ಬೇರೆಯವರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆರ್ಡರ್ ಮಾಡ್ತು. ಈ ರೀತಿ ಕೆಲವೊಂದು ಸಮಸ್ಯೆಗಳಾದವು. ಬಹುಶಃ ಆ ಸಮಸ್ಯೆಗಳು ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಈ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ. ನೋಡೋಣ ನಾಳೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಡಿಮಾರ್ಟ್ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ನೋಡಬಹುದು ರೆವಿನ್ಯೂ ಫ್ರಮ್ ಆಪರೇಷನ್ಸ್ 15% ರೈಸ್ ಆಗಿದೆ ಇಯರ್ ಆನ್ ಇಯರ್. 16,219 ಕೋಟಿ ತಲುಪಿದೆ. ನೋಡಬಹುದು 16,218.79. ಹಿಂದಿನ ವರ್ಷ 14,050 ಕೋಟಿ ಇತ್ತು. ಚೆನ್ನಾಗಿ ರೈಸ್ ಆಗಿದೆ. ಇದು ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಯೂಶಲಿ Q2 ಅಂಡ್ Q3 ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಕಂಪನಿಯ ಪೂರ್ಣ ಪ್ರಮಾಣದ ರಿಸಲ್ಟ್ ಬಂದಾಗ ನಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಮೇಲ್ನೋಟಕ್ಕಂತೂ ಚೆನ್ನಾಗಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಡಿಮಾರ್ಟ್ ನ ನಂಬರ್ಸ್ಗೆ ಅಂತ. ನಂಬರ್ಸ್ ಅನ್ನೋದಕ್ಕಿಂತ ಬಿಸ್ನೆಸ್ ಹೈಲೈಟ್ಸ್ಗೆ. ನಂತರ ವೇದಾಂತ ಕೂಡ Q2 ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ. ಅಲ್ಯೂಮಿನಿಯಂ ಪ್ರೊಡಕ್ಷನ್ ನೋಡಬಹುದು 1% ಅಪ್ ಆಗಿದೆ. ಜಿಂಕ್ 6% ಡೌನ್ ಇದೆ. ಇಯರ್ಲಿ ಬೇಸಿಸ್ ಅಲ್ಯೂಮಿನಿಯಂ ಪ್ರೊಡಕ್ಷನ್ 1% ಇನ್ಕ್ರೀಸ್ ಆಗಿದೆ. 617 ಕಿಲೋ ಟನ್ಸ್. ಹಿಂದಿನ ಸಲ 605 ಕಿಲೋ ಟನ್ಸ್ ಇತ್ತು. ಏನು ಸೇಲಬಲ್ ಜಿಂಕ್ ಪ್ರೊಡಕ್ಷನ್ ಅಲ್ಲಿ ನೋಡಬಹುದು 6% ಡೌನ್ ಇಯರ್ ಆನ್ ಇಯರ್. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ 1% ಡೌನ್ ಇದೆ. ಡ್ಯೂ ಟು ಪೈರೋ ಆಪರೇಷನ್ಸ್ ಅಂಡ್ ಲೀಡ್ ಓನ್ಲಿ ಮೋಡ್ ದ ಕರೆಸ್ಪಾಂಡಿಂಗ್ ಪೀರಿಯಡ್ ಲಾಸ್ಟ್ ಇಯರ್ ಲೋಯರ್ ಪೈರೋ ಪ್ಲಾಂಟ್ ಅವೈಲಬಿಲಿಟಿ ಅಂತ ಹೇಳ್ತಾ ಇದೆ ಕಂಪನಿ. ಯಾಕೆ ಡೌನ್ ಆಗಿದೆ ಅನ್ನೋದಕ್ಕೆ ಕಾರಣವನ್ನ ಕೊಟ್ಟಿದೆ. ನೋಡೋಣ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಗ್ರೇಟ್ ಇಂಪ್ರೂವ್ಮೆಂಟ್ ಇಲ್ಲ ಪ್ರೊಡಕ್ಷನ್ ಡೇಟಾದಲ್ಲಿ, ಬಟ್ ನೋಡೋಣ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ. ನಂತರ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಡೆಪಾಸಿಟ್ಸ್ ನೋಡಬಹುದು 14.6% ಅಪ್ ಆಗಿದೆ. ಅಡ್ವಾನ್ಸಸ್ ಕೂಡ 16% ನಿಯರ್ ರೈಸ್ ಆಗಿದೆ. 4.62 lakh crore ನೋಡಲಿಕ್ಕೆ ಸಿಕ್ಕಿದೆ Q2 ನಲ್ಲಿ. ಹಿಂದಿನ ಸಲ 4.44 lakh crore ಇತ್ತು. ಇನ್ನು ಡೆಪಾಸಿಟ್ಸ್ ವಿಚಾರಕ್ಕೆ ಬಂದ್ರೆ 5.28 lakh crore ಇದೆ. 14.6% ರೈಸ್ ಆಗಿ ಹಿಂದಿನ ಸಲ 4.61 lakh crore ಇತ್ತು. ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಕರೆಂಟ್ ಅಕೌಂಟ್ ಅಂಡ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ ನೋಡಿದ್ರೆ 11.2% ರೈಸ್ ಆಗಿದೆ ಇಯರ್ ಆನ್ ಇಯರ್. 2.01 lakh crore ಇಂದ 2.23 lakh crore ಗೆ ಅಪ್ ಆಗಿದೆ ಈ ಕ್ವಾರ್ಟರ್ ಅಲ್ಲಿ. ಇನ್ನು ಕ್ವಾರ್ಟರ್ಲಿ ಕೂಡ 6.7% ರೈಸ್ ಆಗಿದೆ ನೋಡಬಹುದು. ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಈ ಬ್ಯಾಂಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಹೈಲೈಟ್ಸ್ ಗೆ ಅಂತ. ಇನ್ನು ಸೋಬಾ ರಿಯಲ್ ಎಸ್ಟೇಟ್ ಕಂಪನಿ ನೋಡಬಹುದು ರೆಕಾರ್ಡ್ಸ್ ಬೆಸ್ಟ್ ಎವರ್ H1 ಸೇಲ್ಸ್ ವ್ಯಾಲ್ಯೂ ಸರ್ಜಸ್ 61%. ತುಂಬಾ ಒಳ್ಳೆ ಸೇಲ್ಸ್ ವ್ಯಾಲ್ಯೂ ನೋಡ್ಲಿಕ್ಕೆ ಸಿಕ್ಕಿದೆ ಸೋಬಾ ಲಿಮಿಟೆಡ್ ಅಲ್ಲಿ. ಅದರಲ್ಲೂ ಸ್ಟ್ರಾಂಗೆಸ್ಟ್ ಎವರ್ ಆಫ್ ಇಯರ್ಲಿ ಪರ್ಫಾರ್ಮೆನ್ಸ್ ಅಂತ ಹೇಳಲಾಗ್ತಿದೆ. ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ 2 ಕ್ವಾರ್ಟರ್ಸ್ ಅಲ್ಲಿ ಅಥವಾ ಹಾಫ್ ಇಯರ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ತಾ ಇದೆ. ಟೋಟಲ್ ಸೇಲ್ಸ್ ವ್ಯಾಲ್ಯೂ ನೋಡಬಹುದು 3,981 ಕೋಟಿ ಇದೆ ಈ ವರ್ಷದ 6 ತಿಂಗಳಲ್ಲಿ. ಇದು ನಾಟ್ ಓನ್ಲಿ 3 months 6 months ಡೇಟಾ. 30.4% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ದ ಪೀರಿಯಡ್. ಇನ್ನು ನ್ಯೂ ಸೇಲ್ಸ್ ಏರಿಯಾ 2.84 ಮಿಲಿಯನ್ ಸ್ಕ್ವೇರ್ ಫೀಟ್ ಅನ್ನು ತಲುಪಿದೆ ಈ ಹಾಫ್ ಇಯರ್ ಅಲ್ಲಿ ನೋಡಬಹುದು. ಇನ್ನು ಕ್ವಾರ್ಟರ್ಲಿ ಹೈಲೈಟ್ಸ್ ಅನ್ನು ನೋಡಿದ್ರೆ 1,903 ಕೋಟಿ ಸೇಲ್ಸ್ ವ್ಯಾಲ್ಯೂ ಇದೆ. 61.4% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಕ್ವಾರ್ಟರ್ಲಿ ಹೈಲೈಟ್ಸ್ ಅಲ್ಲಿ ಸೇಲ್ಸ್ ಏರಿಯಾ ನೋಡಿದ್ರೆ 1.39 ಮಿಲಿಯನ್ ಸ್ಕ್ವೇರ್ ಫೀಟ್ ಇದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಾಳೆ ಶೋಭಾ ಲಿಮಿಟೆಡ್ ಅನ್ನು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿರೋ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಕಾರಣಕ್ಕೆ ನಾಳೆ ಎಸ್ಪೆಷಲಿ PVR ಐನಾಕ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಮೂವಿ ಬಂದ್ರು ಕೂಡ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಅನ್ನೋ ಸಂದರ್ಭದಲ್ಲಿ PVR ಐನಾಕ್ಸ್ ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನಾಳೆ PVR ಐನಾಕ್ಸ್ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಅಲ್ಲಿ ಅಂತ. ಕಾಂತಾರ ಚಾಪ್ಟರ್ 1 ನ ಸಕ್ಸಸ್ PVR ಐನಾಕ್ಸ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಆ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.